ಪ್ಲಾನ್ ಇದೆಯಲ್ಲ, ಸೊ ಹೇಳಿದ್ರಲ್ಲ ರೋಡ್ ಮೇಲೆ ಟೆಸ್ಟ್ ಮಾಡಿ ಆ ಗಾಡಿ ಕೆಪಾಸಿಟಿ ಏನಿದೆ, ಗಾಡಿ ಪವರ್ ಎಷ್ಟು ಜನರೇಟ್ ಮಾಡ್ತಿದೆ, ಅದು ಟಾರ್ಕ್ ಏನಿದೆ ಅಂತ ನಾವು ರೋಡ್ ಮೇಲೆ ಟೆಸ್ಟ್ ಮಾಡಿದ್ರೆ ನಮ್ಗೆ ಅದು ಈಸಿಯಾಗಿ ಸಿಕ್ಬಿಡಲ್ಲ. ಸೊ ಆ ಡಾಟಾನ ನಾವು ಈ ಡೈನಾಮ್ ಯೂಸ್ ಮಾಡ್ಬೋದು. ಇವಾಗ ನೋಡ್ಬೋದು ಅಲ್ಲಿ ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮ್ಸ್ ಇದಕ್ಕೆ ಮಿರರಿಂಗ್ ಆಗಿದೆ. ಸೊ ಎರಡು ಕನೆಕ್ಟ್ ಆಗಿದೆ, ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಅಲ್ಲಿ ನಾವು ಟೆಸ್ಟ್ ಕಂಡೀಷನ್ ಕೊಡ್ತೀವಿ. ಸೊ ಇಷ್ಟು RPM ಸೆಟ್ ಮಾಡ್ತೀವಿ, ನಾವು ಡೈನೋ RPM ಸೆಟ್ ಮಾಡ್ತೀವಿ, ಅಲ್ಲಿ ಡೈನೋ RPM ಸೆಟ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಮ್ಯಾನ್ಯಲ್ ಆಗೂ ಡ್ರೈವ್ ಮಾಡ್ಬೋದು, ಮ್ಯಾನ್ಯಲ್ ಆಗೂ ಇಲ್ಲಿಂದ ಡ್ರೈವ್ ಮಾಡ್ಬೋದು. ನಿಮ್ಗೆ ಯಾವ ಸ್ಪೀಡ್ ಬೇಕೋ ಆ ಸ್ಪೀಡ್ ಡ್ರೈವ್ ಮಾಡಿ ಟೆಸ್ಟ್ ಮಾಡ್ಬೋದು. ಅಲ್ಲಿ ಡೈನೋ ಹಾಕಿದ್ರೆ ನೋಡಿ ಡೈನೋ ಇಲ್ಲಿ ರನ್ ಆಗುತ್ತೆ. ಸೊ ಇಲ್ಲಿ ಬಂದು ಎರಡು ಮೋಟರ್ ರನ್ ಮಾಡುತ್ತೆ. ಸೊ ಹಬ್ ಮೋಟರ್ ಏನಂದ್ರೆ ಟೈಮರ್ ಕನೆಕ್ಟ್, ಅದಕ್ಕೆ ಹಬ್ ಮೋಟರ್ ಅಂತ ಕರೀತಾರೆ. ಇದು ಹಬ್ ಮೋಟರ್. ಅಲ್ಲಿ ನೋಡೋದು PMSM ಮೋಟರ್ ಅಂತ ಅದನ್ನ ಮಿಡ್ ಡ್ರೈವ್ ಮೋಟರ್ ಅಂತ. ಸೊ ಮಿಡ್ ಡ್ರೈವ್ ಅಂದ್ರೆ ಮಧ್ಯದ ಕನೆಕ್ಟ್, ಟೈಮ್ ಮತ್ತೆ ಫ್ರಂಟ್ ಟೈಮ್ ಬ್ಯಾಕ್ ಟೈಮ್ ಮಧ್ಯದ ಕನೆಕ್ಟ್, ಅದು ಮಿಡ್ ಡ್ರೈವ್. ಸೊ ಬೇಸಿಕಲಿ ಇವಾಗ ಬಂದಿರೋ ಗಾಡಿಯಲ್ಲಿ ಆಲ್ಮೋಸ್ಟ್ ಮಿಡ್ ಡ್ರೈವ್ ಯೂಸ್ ಮಾಡ್ತಿದ್ದಾರೆ. ಇನಿಷಿಯಲ್ ಬಂದಿದ್ದಲ್ಲ ಹಬ್ ಮೋಟರ್ ಯೂಸ್ ಮಾಡ್ತಿದ್ದಾರೆ. ಸೊ ಎರಡು ಡಿಫರೆನ್ಸ್ ಏನ್ ಬರ್ತದೆ ಅಂದ್ರೆ ಅದ್ರ ಸ್ವಲ್ಪ ನಾವು ಸ್ಪೀಡ್ ಜಾಸ್ತಿ ಬಿಲ್ಡಪ್ ಮಾಡ್ಬೋದು, ಇದ್ರಲ್ಲಿ ಅಷ್ಟು ಬರುತ್ತೆ. ಸೊ ಅದನ್ನ ನಾವು ಸೊ ಅದು ತುಂಬಾ ಟೈಮ್. ಬಟ್ ನಾವು ಈ ಸೆಲ್ ಮಾಡ್ಯುಲೇಟರ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ವಿತಿನ್ ಮಿನಿಟ್ಸ್ ಆರ್ ಸೆಕೆಂಡ್ಸ್ ಅಲ್ಲಿ ಅವಾಗ ಕಂಪ್ಲೀಟ್ ಸೆಲ್ ನ ಚಾರ್ಜ್ ಅಂಡ್ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಅದು ಎಷ್ಟು ಅದರ ಲೈಫ್ ಟೈಮ್ ಏನಿದೆ ಸೆಲ್ ನಂಬರ್ ಆಫ್ ಸೆಲ್ಸ್ ಅಂಡ್ ಚಾರ್ಜಸ್ ಸೈಕಲ್ಸ್ ಇರುತ್ತೆ. ಒಂದು ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗೋದನ್ನ ನಾವು ಒಂದು ಸೈಕಲ್ ಅಂತ ನೋಡ್ತೀವಿ. ಸೊ ಎಷ್ಟು ಸೈಕಲ್ಸ್ ಆ ಸೆಲ್ ರನ್ ಮಾಡ್ಬೋದು ಅನ್ನೋದನ್ನ ನಾವು ಈ ಮಾಡ್ಯುಲೇಟರ್ ಅಂತ ತಗೋಬಹುದು. ಸೊ ಫ್ರಮ್ ದಟ್ ವಿ ಕ್ಯಾನ್ in turn calculate the lifetime of a battery. So the various kind of motors. So the motor test conditions ಮಾಡ್ತೀವಿ, load torque ಇದೆಲ್ಲ ನಾವು ಹೇಳ್ಬಿಟ್ಟು ಈ ಮೋಟರ್ಸ್ ಅಲ್ಲಿ ಟೆಸ್ಟ್ ಮಾಡ್ತೀವಿ. ಸೊ ಇದು ಚಾರ್ಜರ್ ನೋಡಿದ್ರಾ, EV car ಇದೇ ಟೈಪ್ ಆಫ್ ಚಾರ್ಜರ್ ಯೂಸ್ ಮಾಡ್ತೀವಿ. CCS2 ಟೈಪ್ ಆಫ್ ಚಾರ್ಜರ್. ಸೊ ಹೀಗೆ ಇದನ್ನ ನಾವು ಪ್ಲಗ್ ಇನ್ ಮಾಡ್ತೀವಿ ಕಾರಲ್ಲಿ. ಸೊ ಚಾರ್ಜ್ ಎಷ್ಟು ಚಾರ್ಜ್ ಸೈಕಲ್ ಏನಾಗುತ್ತೆ ನಾವು ಇದನ್ನ ನೋಡ್ತೀವಿ. ಎಷ್ಟು ವೋಲ್ಟ್ ಈಗ ಸೆಲ್ ನಾವು ಬೇಸಿಕಲಿ ಒಂದು ಸೆಲ್ ಮೇಲೆ ಎಲ್ಲ ನಾವು ಇದರ ಮೂಲಕ ತಿಳ್ಕೋಬಹುದು ಅನ್ನೋದು ಹ್ಯೂಮಿಡಿಟಿ. ಇದೇ ಹ್ಯೂಮಿಡಿಟಿ ಚೆಕ್. ಸೊ ಈ ಹ್ಯೂಮಿಡಿಟಿ ಚೆಕ್ ಬರಲಿ. ಸೊ ಅದೇ ತರ ಬೇಸಿಕಲಿ ಒಂದು ಸೆಲ್ ಹ್ಯೂಮಿಡ್ ಕಂಡೀಷನ್ ಅಲ್ಲಿ ಹೇಗೆ ವರ್ಕ್ ಮಾಡುತ್ತೆ. ಸೊ ಟಾಯ್ಲೆಟ್ ಕಂಪ್ನಿ ನೋಡಿದ್ರೆ ತುಂಬ ಹತ್ರ ಇದೆ. ಸೊ ಈ ಟಾಯ್ಲೆಟ್ ನೋಡಿ ಪ್ರೊಡಕ್ಷನ್ ಪ್ಲಾನ್ ಸಿಮಿಲರ್ ಲೈಕ್ ದ ಪ್ಲಾನೆಟ್ ರೋಬೋಟ್ ಅಲ್ಲಿ ದಿಸ್ ಅಗೇನ್ ಡಿಫರೆಂಟ್ ರೋಬೋಟ್. ಇದು ಕೂಡ ಪ್ರೋಗ್ರಾಮ್ ಬರೀಬೇಕು. ದಿಸ್ ರೋಬೋಟ್ ಪ್ರೋಗ್ರಾಮ್ ಇರುತ್ತೆ. ಅಗೇನ್ ಪ್ಲಾನೆಟರಿ ಪ್ರೊಸೆಸರ್ ಆಗುತ್ತೆ. ಅಗೇನ್ ವಿ ಆರ್ ಆಕ್ಷನ್ ಟು CNC ಮಷಿನ್. ನಾನು ಇದರಲ್ಲಿ ಅಸೆಂಬ್ಲಿ ನೋಡಿದ್ರೆ ಸಿಮಿಲರ್ ಅಂತ ಅಲ್ಲಿ ಪ್ರಾಡಕ್ಟ್